ನಮಸ್ಕಾರ. ಜವಾರಿ ಜನ, ಜವಾರಿ ದನ, ಜವಾರಿ ಕಾಳು ಈಗಿನ ಕಾಲದಾಗ ಎಲ್ಲ ಮಂಗ ಮಾಯ ಆಗಿ ಹೋಗಿದ್ರಿ. ನಾವು ಸಾಕಷ್ಟು ಇಂಗ್ಲಿಷ್ ಮೆಡಿಸಿನ್ ತಗೊಂಡು ಸಾಕಷ್ಟು ಎಲ್ಲ ಆಸ್ಪತ್ರೆಗಳಿಗೆ ಹೋಗಿ 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 ನಾವು ದುಡ್ಡು ಹಾಕಿ ಇನ್ನೊಬ್ರನ್ನ ದೊಡ್ಡವ್ರನ್ನ ಮಾಡ್ತೀವಿ ವಿನಃ ನಾವಂತೂ ಇನ್ನೂ ಎಲ್ಲಿಗೂ ದೊಡ್ಡವರಾಗಿಲ್ರಿ. ಅದಕ್ಕೋಸ್ಕರ ನಾವು ರೈತರು ಏನು ಮಾಡಬೇಕಾಗೈತಿಪ್ಪ, ನಮ್ಮ ಭೂಮಿ ಒಳಗೆ ಇರುವಂಥ ವಸ್ತುಗಳು ನಾವು ಉಪಯೋಗ ಮಾಡಿಕೊಂಡು ಜವಾರಿ ಕಾಳುಗಳನ್ನು ತಿಂದು ಜವಾರಿ ಮನುಷ್ಯರಾಗಿ ಉತ್ತಮವಾದ ಆರೋಗ್ಯ ಬೆಳೆಸ್ಕೋಬೇಕಾದ್ರೆ ನಾವು ಪ್ರತಿಯೊಬ್ಬರು ಪ್ರತಿಯೊಂದು ಮನೆಗೆ ಜವಾರಿ ಆಕಳುಗಳನ್ನು ಕಟ್ಟಬೇಕು. ಜವಾರಿ ಆಕಳುಗಳನ್ನು ಕಟ್ಟಿತು ಅಂದ್ರೆ ಆ ಜವಾರಿ ಆಕಳುಗಳಿಂದ ನಮಗೆ ಮಾನವರಿಗೆ ಆಗುವಂಥ ಸಾಕಷ್ಟು ಉತ್ಪನ್ನಗಳು ಏನೇನಪ್ಪ ಅನ್ನುವುದರ ಬಗ್ಗೆ ಒಂದು ಉತ್ತಮವಾದ ಮಾಹಿತಿಯನ್ನು ಕೊಡಬೇಕಂತ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅದಕ್ಕೋಸ್ಕರ ಅಂತ ಹೇಳಿ ಇಲ್ಲಿ ನಾವು ಶಿರೋಳ ಮಡ್ಡಿ ಅಂತ ಬಂದಿದ್ದೀವಿ ರೀ. ಶಿರೋಳ ಮಡ್ಡಿ ಒಳಗೆ ಇರುವಂಥ ಒಂದು ಗೋಮಂದಿರದಲ್ಲಿ ಉತ್ಪನ್ನಗಳು ಯಾವ್ಯಾವ ಅದಾವು, ಆ ಉತ್ಪನ್ನಗಳಿಂದ ಮಾನವರಿಗೆ ಆಗುವಂಥ ಲಾಭಗಳು ಏನು ಅನ್ನುವುದರ ಬಗ್ಗೆ ಒಬ್ಬ ನಮ್ಮ ಸೋದರರ ಮಗ ಶಾಂತ ಪೆಲವನವರಿಗೆ ನಮಸ್ಕಾರಗಳು. ಎಲ್ಲರಿಗೂ ಚಂದನ್ ಶ್ರೀ ಗೋಮಂದಿರ ಕಡೆಯಿಂದ ಶಾಂತು ಗೌರಣ್ಣವ್ರು ಮಾಡುವ ನಮಸ್ಕಾರಗಳು. ಹಿರಿಯರಾದಂಥ ಮಾವೀರ್ ಗೌರಣ್ಣವ್ರು ಕೂಡ ಇವತ್ತು ನಮ್ಮ ಗೋಮಂದಿರಕ್ಕೆ ಆಗಮಿಸ್ಯಾರ. ಈ ಗೋ ಉತ್ಪನ್ನಗಳ ಬಗ್ಗೆ, ಸಾವಯವ ಕೃಷಿ ಬಗ್ಗೆ ಹಾಗೂ ನಿತ್ಯ ಬಳಕೆ ವಸ್ತುಗಳ ಬಗ್ಗೆ ಈಗ ವಿಸ್ತಾರವಾಗಿ ಹೇಳಬೇಕಂದ್ರೆ, ಮೊದಲನೇದಾಗಿ ಗೋಮೂತ್ರ ಇದು ಮಾನವನ ಶರೀರಕ್ಕೂ ಅಷ್ಟೇ ಒಳ್ಳೆಯದೈತಿ, ಕೃಷಿ ಭೂಮಿಗೂ ಅಷ್ಟೇ ಒಳ್ಳೆಯದೈತಿ. ಯಾಕಂದ್ರೆ ಪ್ರತಿನಿತ್ಯ ಖಾಲಿ ಹೊಟ್ಟೆಲಿ ಇದನ್ನು ಗೋಮೂತ್ರ ತೊಗೊತ ಬಂದೀವಂದ್ರೆ BP, ಶುಗರು, ಪಿತ್ತು, ಕೆಮ್ಮು, ದಮ್ಮು ಎಲ್ಲವನ್ನು ನಿವಾರಣೆ ಮಾಡುವಂಥ ಶಕ್ತಿ ಗೋಮೂತ್ರದಾಗತ್ತೆ. ಯಾಕಂದ್ರೆ ಈಗಿನ ರೈತರು 20 ಎಕರೆ ಗಟ್ಟಲೆ ಜಮೀನು ಇರ್ತೈತಿ, ಯಾರೂ ಸಾವಯವ ಕೃಷಿ ಮಾಡ್ತಾಯಿಲ್ಲ. ಬರೀ ಕೆಮಿಕಲ್ಸ್ ಸಾಕಷ್ಟು 3000 ಟನ್ ಕಬ್ಬ ಮಾಡೋದು, 30 ಲಕ್ಷ ಗಟ್ಟಲೆ ಹಾರ್ಟ್ ಸರ್ಜರಿಗೆ ದುಡ್ಡು ಹಾಸ್ಪಿಟಲ್ ಡಾಕ್ಟರ್ಗಳನ್ನ ದೊಡ್ಡವ್ರು ಮಾಡ್ಲತ್ತಾರ. ಹೀಗಾಗಿ ಗೋಮೂತ್ರದಿಂದ ಗೋ ಸೆಗಣಿಯಿಂದ ನಾವು ಕೃಷಿ ಮಾಡಿದ್ರೆ ಎಲ್ಲರೂ ಆರೋಗ್ಯಕರವಾಗಿರ್ತೀವಿ. ಯಾಕಂದ್ರೆ ಪ್ರತಿ ಮನೆಗೊಂದು ಗೋಮಾತೆಯನ್ನು ಕಟ್ಟರೆ ಯಾವುದೇ ರೀತಿಯಾದಂಥ ಮಾನವನ ಶರೀರಕ್ಕೆ ನೋಮಯನ ಬರಬಾರ್ದಂದ್ರೆ ಪ್ರತಿ ಮನೆಗೂ ಒಂದು ಗೋಮಾತೆಯನ್ನು ನಾವು ಕಟ್ಟಬೇಕು. ನೋಡಿ ಶಾಂತ ಅವರೇ, ಈಗ ವೈಟ್ ಕಲರು ಮೇಲೆಗಡೆ ಬ್ಲ್ಯಾಕ್ ಚಾಕ್ಲೇಟ್ ಕಲರ್ ತರ ಕಾಣುವಂತ ಈ ಪ್ರಾಡಕ್ಟ್ ಇದು ಯಾವ ಪ್ರಾಡಕ್ಟ್ ಮತ್ತು ಇದರಿಂದ ಏನು ಉತ್ಪನ್ನ ಆಗುತ್ತೆ ಮಾನವನಿಗೆ, ಇದನ್ನು ಯಾವ ತರ ನೀವು ಈ ಪ್ರಾಡಕ್ಟ್ ತಯಾರು ಮಾಡಿದೆ ಅನ್ನುವುದನ್ನು ಸ್ವಲ್ಪ ಜನರಿಗೆ ವಿಸ್ತಾರವಾಗಿ ಹೇಳಿ. ಓಕೆ, ಇದು ಗೋ ಅರ್ಕ್ ಪೆನಾಯಿಲ್. ಇದರಲ್ಲಿ ನಿಂಬೆ ತಪ್ಪಲ, ಬೇವಿನ ತಪ್ಪಲ ಎರಡೂ ತಪ್ಪಲಗಳನ್ನು ಹರ್ಕೊಂಡು ಅರ್ದು ಮಿಕ್ಸ್ ಮಾಡಿ ರಸವನ್ನು ಮಾಡಿ ಅದರ ಜೊತೆಗೆ ಬಟ್ಟಿ ಇಳಿಸಿದ ಗೋಮೂತ್ರವನ್ನು ತೆಗೆದುಕೊಂಡು, ಶುದ್ಧ ಬೆಳಗಿನ ಗೋಮೂತ್ರವನ್ನು ತೆಗೆದುಕೊಂಡು, ಈ ಕೆಮಿಕಲ್ಸ್ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರಲಾರ್ದ ನಾವೊಂದು ಪೆನಾಯಿಲ್ ತಯಾರು ಮಾಡಿದ್ವು. ಯಾಕಂದ್ರೆ ಸಾಕಷ್ಟು ರೋಗಗಳಿಗೆ ತುತ್ತಾಗ್ಲತ್ತಿದ್ವು. ಕೆಮಿಕಲ್ಸ್ ಯೂಸ್ ಮಾಡಿ ಸಾಕಷ್ಟು ರೋಗಗಳಿಗೆ ತುತ್ತಾಗತ್ತಿದ್ವು. ಹೀಗಾಗಿ ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು, ಹಿರಿಯರಿಗೆ ಆಗಿರ್ಬೋದು ಸಾಕಷ್ಟು ತೊಂದರೆ ಉಂಟಾಗುತ್ತೆ. ಹೀಗಾಗಿ ಗೋ ಅರ್ಕ್ ಪೆನಾಯಿಲ್ ಇದು ಚಿಕ್ಕದಾದ ಬಾಟ್ಲಿಯಲ್ಲಿ ನೀವು ತುಂಬಿರುವಂತ ಗೋಮಾತೆಯ ಒಂದು ತುಪ್ಪವನ್ನು, ಈ ತುಪ್ಪದಿಂದ ಮನುಷ್ಯನ ಆರೋಗ್ಯ ಹೇಗೆ ಬೆಳವಣಿಗೆ ಆಗುತ್ತೆ ಮತ್ತು ಪ್ರತಿಯೊಂದು ರೋಗಗಳಿಗೆ ರಾಮಬಾಣ ಅಂತಾರೆ. ಇದು ಯಾವ್ಯಾವ ರೋಗಗಳಿಗೆ ಪ್ರತಿಯೊಂದು ರಾಮಬಾಣ ಆಗಿ ತೋರುತ್ತದೆ, ಅದನ್ನು ಸ್ವಲ್ಪ ವಿಸ್ತಾರವಾಗಿ 4 ಜನರಿಗೆ ತಿಳಿಯುವ ಹಾಗೆ ಹೇಳಿ. ಇದು ಶುದ್ಧ ಜವಾರಿ ದೇಸಿ ತಳಿ ಹಸುವಿನ ತುಪ್ಪ. ಇದು ಔಷಧೀಯ ಗುಣವಾಗಿ ಮಾನವನ ಶರೀರಕ್ಕಿದು ಸಾಕಷ್ಟು ಔಷಧಿ ಗುಣವಾಗಿ ಪರಿಣಾಮ ಬರ್ತೈತಿ. ಮೊದಲೇದಾಗಿ ಹೇಳ್ಬೇಕಂದ್ರೆ ಕತ್ತು ಹಿಡಿದ ಮೇಲ್ಭಾಗ, ಮೂಗು, ಕಣ್ಣು, ಕಿವಿ, ಇದು ಸಾಕಷ್ಟು ಜನ ರಾತ್ರಿ ವೇಳೆಯಲ್ಲಿ ಗೊರಕೆ ಹೊಡಿತಾರೆ. ಇದನ್ನು ಪ್ರತಿ ವಾರ 2 ಹನಿ ಆ ಮೂಗಿನಾಗೆ ಈ ಮೂಗಿನಾಗೆ ಹಾಕೋತ ಹೋದ್ರೆ ಗೊರಕೆ ಕಡಿಮೆ ಆಕತಿ, ಮೂಗಿನಲ್ಲಿ ಉಸಿರಾಟದ ತೊಂದರೆ ಇದ್ರೆ ಅದು ಕಡಿಮೆ ಆಕತಿ, ಕಣ್ಣಿನ ದೃಷ್ಟಿಯನ್ನು ಶುದ್ಧಿ ಮಾಡ್ತತಿ, ಕಿವುಡುತನವನ್ನು ಶುದ್ಧಿ ಮಾಡ್ತತಿ, ತಲೆಯ ನರಗಳ ದೌರ್ಬಲ್ಯ ಇತ್ತಂದ್ರೆ ಅದನ್ನು ಕಡಿಮೆ ಮಾಡ್ತತಿ, ಮತ್ತು
ಅರ್ಧ ತಲೆ ನೋವಿಗೆ ಇದು ರಾಮಬಾಣ. ಯಾಕಂದ್ರೆ ಜವಾರಿ ದೇಶಿ ಹಸುವಿನ ತುಪ್ಪದೊಳಗೆ ಅಷ್ಟು ಔಷಧಿ ಗುಣನ ಇದ್ರೊಳಗೆ ಅಡಿಗೈತೆ. ನಾವು ಸಾಕಷ್ಟು ಕೆಮಿಕಲ್ಗಳನ್ನು ಯೂಸ್ ಮಾಡಿ ಮತ್ತಷ್ಟು ರೋಗಗಳನ್ನ ತುತ್ತಾಗತ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಆಯ್ತು ಶಾಂತು. ಅದೇ ರೀತಿಯಾಗಿ ಪ್ರತಿಯೊಂದು ಯಾವುದೇ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಬೇಕಾಗುವಂತ ತುಪ್ಪ ಬೇಕು ಅಂತ ಹೇಳ್ತಾರೆ. ಯಾವುದೇ ಒಂದು ಅರ್ಚಕರು ಆಗಬಹುದು, ಪಂಡಿತರು ಆಗಬಹುದು, ಅನೇಕ ಸ್ವಾಮಿಗಳು ಆಗಬಹುದು, ಎಲ್ಲರೂ ಹೇಳ್ತಾರೆ. ಈಗ ಜವಾರಿ ಆಕಳ ತುಪ್ಪ ನಾವು ದೇವರಿಗೆ ಉತ್ತಮವಾದ ಅಭಿಷೇಕ ಮಾಡುವುದರಿಂದ ನಮಗೆ ಯಾವ ಪಾಪ ತಟ್ಟುವುದಿಲ್ಲ ಮತ್ತು ನಾವು ಯಾವ ಪಾಪಕ್ಕೆ ಗುರಿ ಆಗುವುದಿಲ್ಲ ಅನ್ನೋದು ಈ ವಿಷಯ ಸತ್ಯವಾದ ಸಂಗತಿಯನ್ನು ಸ್ವಲ್ಪ ಈ ವಿಡಿಯೋದ ಮೂಲಕ ಹೇಳಿ. ನೋಡಿ, ನೀವು ಹೇಳೋದು ಬರಬರಿ ಇದೆ. ಈಗ ಇದು 24 ತೀರ್ಥಂಕರಾದಂಥ ಎಲ್ಲ ತೀರ್ಥಂಕರಿಗೆ ಈ ತುಪ್ಪದಿಂದ ಅಭಿಷೇಕ ಮಾಡಬೇಕು. ನಾವೀಗ ಜವಾರಿ ಹಾಕೋದು ಬಿಟ್ಟು ಎಮ್ಮೆ ತುಪ್ಪ, ಜರ್ಸಿ ಆಕಳ ತುಪ್ಪ ನಾವು ಅಭಿಷೇಕ ಮಾಡ್ಲತ್ತಿದ್ದೀವಿ. ಭಗವಂತನಿಗೆ ಮನಸ್ಶಾಂತಿ ಆಗಬೇಕಾದ್ರೆ, ಎಲ್ಲ ಮನೆಯಲ್ಲಿ ಆಯುಷ್ಯು, ಆರೋಗ್ಯ, ಧನ ಸಂಪತ್ತನ್ನು ವೃದ್ಧಿ ಆಗಬೇಕಾದ್ರೆ ಭಗವಂತನಿಗೆ ನಾವು ಶುದ್ಧ ಜವಾರಿ ಆಕಳ ಹಾಲಿನಿಂದ ಅಭಿಷೇಕ ಮಾಡಬೇಕು ಮತ್ತು ಜವಾರಿ ಆಕಳ ತುಪ್ಪದಿಂದ ಅಭಿಷೇಕ ಮಾಡಬೇಕು. ಹೀಗಾಗಿ ಸಾಕಷ್ಟು ಒಳ್ಳೆಯದನ್ನು ನಮ್ಮ ದೇವರು ನಮಗೆ ಎಲ್ಲ ಥರ ಅನುಕೂಲ ಮಾಡ್ತಾರೆ. ಅಂದ್ರೆ ಪುಣ್ಯಕೋಟಿ ಹಸು ಅಂತ ಹೆಸರಿದೆ. ಈ ಪುಣ್ಯಕೋಟಿ ಹಸುವಿನಿಂದ ನಾವು ಯಾವುದೇ ಭಗವಂತ ಆಗಲಿ ಅಥವಾ ನಮ್ಮ ತೀರ್ಥಂಕರರಾಗಲಿ, ಶಿವ ಆಗಲಿ, ಅಯ್ಯಪ್ಪನಾಗಲಿ, ಇನ್ನೂ ಅನೇಕ ಸಾಕಷ್ಟು ದೇವತೆಗಳಿದ್ದಾರೆ. ಅವರಿಗೆ ನಾವು ಅಭಿಷೇಕ ಮಾಡಿದರೆ, ಯಾಕಂದ್ರ ಈ ಗೋಮಾತೆ ಒಂದು ಮನಿ ಹೆಣ್ಣ ಮಗಳಿದ್ದಂಗ.